ಫ್ಲೀ ಅಂದರೆ ಏನು ಗೊತ್ತಾ? ಈ ಸಣ್ಣ ಕೀಟ ನಿಮ್ಮ ನಾಯಿಯ ಜೀವವನ್ನೇ ತೆಗೆದುಕೊಳ್ಬೋದು ಮತ್ತು ಮನುಷ್ಯರಿಗೂ ಇನ್ಫೆಕ್ಟ್ ಮಾಡ್ಬೋದು. ಇದರ ಲೈಫ್ ಸೈಕಲ್ ಹಾಗೂ ಇದನ್ನು ಹೇಗೆ ಹತೋಟಿಗೆ ತಗೋಬೋದು, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರೈಬ್ ನೀವು ನಮಗೆ ಕೊಡೋ ಸಪೋರ್ಟು ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ಈ ಫ್ಲೀಯಿಂದ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಮೊದಲು ತಿಳ್ಕೊಳ್ಳೋಣ. ತುಂಬ ಇರಿಟೇಟ್ ಆಗಿ ಕಂಟಿನ್ಯೂಸ್ ಆಗಿ ನಾಯಿ ಕೆರ್ಕೋತಾ ಇರುತ್ತೆ. ಈ ಫ್ಲೀಯ ಎಂಜಲು ಕಚ್ಚಿದ ಜಾಗದಲ್ಲಿ ಇನ್ಫೆಕ್ಟ್ ಮಾಡಿ ರೆಡ್ ಆದಂಥ ಡ್ರೈ ಸ್ಕಿನ್, ಡ್ಯಾಂಡ್ರಫ್ ರೀತಿ ಇರುತ್ತೆ ಮತ್ತು ಪ್ಯಾಚಿ ಏರ್ ಲಾಸ್ ಆಗುತ್ತೆ. ಈ ಫ್ಲೀ ಸಿವಿಯಾರಿಟಿ ಇನ್ಫೆಕ್ಷನ್ ಎಷ್ಟಿರುತ್ತೆ ಅಂದರೆ ನಾಯಿಗಳಾಗಲಿ ಮರಿಗಳಾಗಲಿ ಬ್ಲಡ್ ಲಾಸ್ ಮತ್ತು ವೀಕ್ನೆಸ್ಸಿಂದ ಅನಿಮಿಕ್ ಆಗಿಬಿಡುತ್ತೆ. ಈ ಫ್ಲೀಗಳು ಟೇಪ್ ವರ್ಮ್ ಲಾರ್ವೆಗಳನ್ನು ಅಂದರೆ ಜಂತುಳಗಳನ್ನು ತಂದು ನಾಯಿಗಳಲ್ಲಿ ಇಂಜೆಸ್ಟ್ ಮಾಡಿಬಿಡುತ್ತೆ. ಈ ಫ್ಲೀ ಕಚ್ಚಿದ ಜಾಗದ ಮೇಲೆ ಇನ್ನಷ್ಟು ಬ್ಯಾಕ್ಟೀರಿಯಾಗಳು ಬಂದು ಸೇರಿ ಮತ್ತಷ್ಟು ಕಾಯಿಲೆಗಳಿಗೆ ದಾರಿ ಮಾಡಿಕೊಡ್ಬಿಡುತ್ತೆ. ಇದರಿಂದ ಏರ್ ಲಾಸ್, ಹೊಟ್ಟೆ, ಬೆನ್ನು ಮತ್ತು ಬಾಲದ ಭಾಗದಲ್ಲಿ ಬಾಲ್ ಪ್ಯಾಚಸ್ ಕಾಣಿಸುತ್ತೆ. ಇದಕ್ಕೆ ಅಲೋಪೇಸಿಯಾ ಎಂದು ಕರೆಯುತ್ತಾರೆ. ಇದು ನಾಯಿಗಳಲ್ಲದೆ ಮನುಷ್ಯರಿಗೂ ಹಾಗೂ ಇತರೆ ಪ್ರಾಣಿಗಳಿಗೂ ಸಹ ಇನ್ಫೆಕ್ಟ್ ಮಾಡಬಲ್ಲದು. ಇದರ ಮೊಟ್ಟೆ ಅಂದರೆ ಲಾರ್ವೆ ಮತ್ತು ಪ್ಯೂಪೆ ನಿಮ್ಮ ಮನೆಯ ಕಾರ್ಪೆಟ್ಗಳಲ್ಲಿ, ಸೋಫಾ, ಫರ್ನಿಚರ್ಗಳಲ್ಲಿ, ಬೆಡ್ಗಳಲ್ಲಿ ಅವಿತ್ಕೊಳ್ಬೋದು. ಇದರ ಲೈಫ್ ಸ್ಪ್ಯಾನ್ ಹಾಗೂ ಲೈಫ್ ಸೈಕಲ್ ಮತ್ತು ಹೇಗೆ ಇದನ್ನು ಕಂಟ್ರೋಲ್ ಮಾಡೋದರ ಬಗ್ಗೆ ವಿಡಿಯೋ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ.